ಸ್ವತಃ ಪಾರ್ವತಿ ದೇವಿಯರಿಗೆ ಶಿವ ಹೇಳ್ತಾ ಇದ್ದಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹೇ ಮಂಗಳಾಂಗಿ, ಶ್ರೀರಾಮ ರಾಮ ರಾಮೇತಿ 3 ಬಾರಿ ರಾಮ 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 ಇಷ್ಟಂದ್ರೆ ಸಾಕು, ನಿಮಗೆ ಪೂರಾ 1000 ನಾಮ ವಿಷ್ಣುವಿಂದು ಹೇಳಿದ ಫಲ ಬರುತ್ತೆ. ಆಚಾರ್ಯ ಒಮ್ಮೆ ರಾಮ, 2 ಬಾರಿ ರಾಮ, 3ನೇ ಬಾರಿ ರಾಮ ಅಂದ್ರೆ ಹೇಗೆ 1000 ನಾಮ ಆಗತ್ತೆ? ಇದೇನ್ ನಿಮ್ ಲೆಕ್ಕ? ಇದು ನಮ್ ಲೆಕ್ಕ ನಿಮ್ ಲೆಕ್ಕ ಅಲ್ಲರಿ, ಶಿವನ ಲೆಕ್ಕ. ಅವನ ಲೆಕ್ಕ ವಿಚಿತ್ರ ನೋಡಿ. ರಾಮ ಅನ್ನೋ ಶಬ್ದ ಇದೆಯಲ್ಲ, ಅದರೊಳಗೆ ರಾ ಅನ್ನುವ ಅಕ್ಷರ 2ನೇ ಅಕ್ಷರ. ಯಾ ರಾ ಲಾಭ ಹೇಳುವಾಗ ಅದರಲ್ಲಿ 2ನೇ ಅಕ್ಷರ ರಾ, ಮಾ 5ನೇ ಅಕ್ಷರ ಪ ಪ ಬಾ ಬಾ ಮಾ. 2 ಇಂಟು 5 ಅಂದ್ರೆ ಎಷ್ಟು? 2 ಇಂಟು 5 ಅಂದ್ರೆ 10. ಒಂದ್ಸತಿ ರಾಮ ಅಂದ್ರೆ 10 ದೇವರ ನಾಮ ಹೇಳಿದ ಹಾಗೆ. ಮತ್ತೆ ಶ್ರೀರಾಮ ರಾಮ 2ನೇ ಬಾರಿ ಹೇಳಿದ್ರೆ 10 ಇಂಟು 10 ಎಷ್ಟು? 100. 3ನೇ ಬಾರಿ ರಾಮ ಹೇಳಿದ್ರೆ 100 ಇಂಟು 10 ಎಷ್ಟಾಯ್ತು? 1000. ಹಾಗಾದ್ರೆ ಶ್ರೀರಾಮ ರಾಮ ರಾಮೇತಿ ಈ ಬಾರಿ 3 ಬಾರಿ ಹೇಳಿದ್ರೆ 1000 ನಾಮದ ಫಲವನ್ನ ತಂದು ಕೊಡುವಂತಹ ಶಕ್ತಿ ಒಂದು ನಾಮಕ್ಕಿದೆ. ಅದು ಯಾವ ನಾಮ? ರಾಮನಾಮ ಅಂತ.